ನಾನಿವತ್ತು ಒಂದು ಬ್ಯಾಚುಲರ್ಸ್ ರೆಸಿಪಿ ಜೊತೆ ಬಂದಿದ್ದೀನಿ. ಇದು ಸೂಪರ್ ಸಿಂಪಲ್ ಮತ್ತು ತುಂಬಾನೇ ಟೇಸ್ಟಿ ಆಗಿರೋ ಅಂಥ ಎಗ್ ಬಿರಿಯಾನಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನೀಸ್ ಕಿಚನ್. ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. ನಾನಿಲ್ಲಿ 3 ಜನಕ್ಕಾಗೋಷ್ಟು ಬಿರಿಯಾನಿ ಮಾಡ್ತಿರೋದ್ರಿಂದ 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಕೊತ್ತಂಬರಿ ಮತ್ತೆ ಪುದೀನ 2 ಸಮ ಪ್ರಮಾಣದಲ್ಲಿ ತಗೋಬೇಕು. 2 ಸಣ್ಣ ಗಾತ್ರದ ಟೊಮೆಟೊ, 1 ಮೀಡಿಯಂ ಸೈಜ್ ಈರುಳ್ಳಿ, ಪಲಾವ್ ಎಲೆ, 2 ಏಲಕ್ಕಿ, 3 ಲವಂಗ ಮತ್ತು ಸ್ವಲ್ಪ ಚಕ್ಕೆ. ಇಲ್ಲಿ ಬೇಯಿಸಿರುವಂಥ 3 ಮೊಟ್ಟೆನ ತಗೊಂಡಿದ್ದೀನಿ. 3 ರಿಂದ 4 ಸ್ಪೂನ್ ಆಗುವಷ್ಟು ಮೊಸರು, ಅರ್ಧ ಈರುಳ್ಳಿ ಇದು ರುಬ್ಕೊಳ್ಳೋದಿಕ್ಕೆ, ಒಂದು 20 ಎಸಳುಗಳಷ್ಟು ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, 1 ಸ್ಪೂನ್ ಸೋಂಪು, 3 ಹಸಿಮೆಣಸಿನಕಾಯಿ, 1 ಸ್ಪೂನ್ ಜೀರಾ ಪುಡಿ, ಅರ್ಧ ಸ್ಪೂನ್ ಅರಿಶಿನ, 1 ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಖಾರದ ಪುಡಿ. ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಇಷ್ಟೇನೆ. ಇದ್ರ ಜೊತೆಗೆ ನಾನು ಎಣ್ಣೆ ಮತ್ತು ತುಪ್ಪನ ಒಗ್ಗರಣೆಗೆ ಬಳಸ್ತೀನಿ. ಬನ್ನಿ ಶುರು ಮಾಡೋಣ, ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಬೇಯಿಸಿರೋ ಅಂಥ ಮೊಟ್ಟೆ ಮೇಲೆ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಅದು ಮಸಾಲೆ ಎಲ್ಲ ಚೆನ್ನಾಗಿ ಒಳಗಡೆ ಹಿಡೀಲಿ ಅಂತ ನಾನೀಗ ಪ್ಯಾನಿಗೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ, ಖಾರದ ಪುಡಿ ಮತ್ತು ಅರಿಶಿನ ಹಾಕ್ಕೊಂಡು ಈಗ ನಾವೇನು ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಆ ಮೊಟ್ಟೆನ ಇದಕ್ಕೆ ಹಾಕ್ಕೋಬೇಕು. ಇದನ್ನು ಹತ್ತತ್ರ 1 ರಿಂದ 1.5 ನಿಮಿಷ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಈಗ ಇದಾಗಿದೆ, ನಾನೀಗ ತೆಗೆದಿಟ್ಕೊತಿದ್ದೀನಿ. ನೀವು ನೋಡ್ಬೋದು ಆ ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಇದಾಗಿದೆ, ನಾವೀಗ ಕ್ವಿಕ್ಕಾಗಿ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಸೋಂಪು ಈ ಇಷ್ಟು ಐಟಮ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೋಬೇಕಾಗತ್ತೆ. ನೀರು ಹಾಕಿರೋದು ಇದರಲ್ಲಿ ಮಿಸ್ ಆಗಿದೆ. ಹೀಗಿರಬೇಕು ಕನ್ಸಿಸ್ಟೆನ್ಸಿ. ಈಗ ನಾವು ಒಂದು ಕುಕ್ಕರ್ಗೆ ಒಂದು 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ, 2 ಸ್ಪೂನ್ ತುಪ್ಪ ಹಾಕೊತಿದ್ದೀನಿ. ಈಗ ಇದಕ್ಕೆ ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ ಮತ್ತು ಲವಂಗನ ಹಾಕ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಟ್ರಾನ್ಸ್ಪರೆಂಟ್ ಕಲರ್ ಆಗೋವರೆಗೂ ಇದನ್ನು ಹೀಗೆ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಇದಾಗಿದೆ. ಈಗ ನಾನು ಆ ಪೇಸ್ಟ್ ಏನಿತ್ತು ಮೆಣಸಿನ್ಕಾಯಿ ಪೇಸ್ಟು ಅದನ್ನು ಹಾಕೋತಿದ್ದೀನಿ. ಇದು ಈರುಳ್ಳಿಗೆ ಮುಂಚೆನೂ ಹಾಕೋಬೋದು. ಕೆಲವೊಂದ್ಸತಿ ಏನಾಗತ್ತೆ, ಈರುಳ್ಳಿ ಹಾಕದೆ ಫಸ್ಟೇ ನಾವು ಇದನ್ನು ಹಾಕಿದ್ರೆ ಅದು ಹಾಗೆ ತಳ ಅಂಟತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ, ಈರುಳ್ಳಿ ಹಾಕೊಂಡು ಅದಾದ್ಮೇಲೆ ಹಾಕ್ತಾ ಇದ್ದೀನಿ. ಈಗ ಅದರ ಹಸಿ ವಾಸನೆ ಎಲ್ಲ ಹೋಗಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಇದಕ್ಕೆ ಟೊಮೆಟೊನ ಹಾಕೊತಿದ್ದೀನಿ. ಟೊಮೆಟೊನೂ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವೀಗ ಕೊತ್ತಂಬರಿ ಮತ್ತು ಪುದೀನಾನ ಹಾಕೋತಿದ್ದೀವಿ. ಇದು ಫ್ರೈ ಆಗಬೇಕು ಸ್ವಲ್ಪ ಹೊತ್ತು. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದು. ನಾವೀಗ ಇದಕ್ಕೆ 2 ಸ್ಪೂನ್ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ ಮತ್ತು ಅರಿಶಿನ ಇಷ್ಟನ್ನು ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಹೇಗಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು, ಪೌಡರ್ ಎಲ್ಲ ಚೆನ್ನಾಗಿ ಆ ಗೊಜ್ಜಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಈಗ ಇದಾಗಿದೆ. ಈಗ ನಾನೀಗ ಮೊಸರು ಹಾಕ್ಕೋತಿದ್ದೀನಿ. ಮೊಸರು ಹಾಕೊಳ್ಳೋವಾಗ ಫ್ಲೇಮ್ನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಈಗ ಇದು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು. ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ನಾನು ಆಗಲೇ ಹೇಳ್ದಂಗೆ 1 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕ್ಕೋಬೇಕು. ಈ ನೀರು ಚೆನ್ನಾಗಿ ಕುದೀತಿರ್ಬೇಕಾದಾಗ ನಾವಿದಕ್ಕೆ ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಮತ್ತಿನ್ನೊಂದು ವಿಷಯ ಏನಂದರೆ, ನೀರು ಕುದೀತಿರ್ಬೇಕಾದಾಗ ಅಕ್ಕಿ ಹಾಕಿ ಇಮಿಡಿಯೇಟಾಗಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬಾರ್ದು. ಅದು ಮತ್ತೊಂದು ಕುದಿ ಬಂದಾದಮೇಲೆ ಕ್ಲೋಸ್ ಮಾಡಬೇಕು.
ಇಲ್ಲಾಂದ್ರೆ ಏನಾಗತ್ತೆ, ಅಕ್ಕಿ ಎಲ್ಲ ತಳದಲ್ಲಿ ಉಳ್ಕೊಳತ್ತೆ, ಮಸಾಲೆ ಎಲ್ಲ ಬರೀ ಮೇಲ್ಗಡೆ ತೇಲ್ತಿರತ್ತೆ, ಅನ್ನ ಎಲ್ಲ ಕುಕ್ಕರ್ ಎಲ್ಲ ಕೂಗಾದ್ಮೇಲೆ. ಸೊ ಹಾಗಾಗಿ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿ, ಈಗ ನೋಡಿ ಒಂದು ಕುದಿ ಬಂದಿದಲ್ಲ, ಈ ಟೈಮಲ್ಲಿ ನಾವು ಆ ಮೊಟ್ಟೆಗಳನ್ನ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ 2 ವಿಷಲ್ ತಗೊಂಡ್ರೆ ಸಾಕು. ಆಗಿದೆ ನೋಡಿ, ಗಾಳಿ ಎಲ್ಲ ಹೋಗಿದೆ. ಈಗ ಇದನ್ನ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಬಿರಿಯಾನಿ ರೆಡಿ ಆಗಿದೆ. ನಾನೀಗ ಇದನ್ನ ಸರ್ವ್ ಮಾಡ್ಕೊತಿದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದಲ್ವಾ, ತುಂಬಾನೇ ಬೇಗ ಆಗತ್ತೆ, ಮತ್ತೆ ರುಚಿ ಕೂಡ ತುಂಬಾನೇ ಚೆನ್ನಾಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.